ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ನಾವಿಬ್ಬರು ಎಲ್ಲಪ್ಪ ಹೋಗ್ತಾ ಇರೋದು ಅಂದರೆ ಧೃತಿ ಅವರ ಅತ್ತೆ ಮನೆಗೆ. ಸೊ ಹಾಗೆ ಸ್ವಲ್ಪ ಐಸ್ ಕ್ರೀಮ್ ತಿಂದ್ಕೊಂಡು ಅವ್ರ ಅತ್ತೆ ಬಿರಿಯಾನಿ ಮಾಡಿ ಲಾಲಿಪಾಪ್ ಚಿಕನ್ ಮಾಡಿದರು. ತುಂಬ ಟೇಸ್ಟಿಯಾಗಿತ್ತು. ಸೊ ಹಾಗೆ ನಮ್ಮ ಆಂಟಿ ಮನೆ ಹತ್ರ ಹೋಗಿದ್ವಿ. ಸೊ ಅಲ್ಲಿ ನೋಡಿ ಆ ನಾಯಿ, ಅಪ್ಪ ತುಂಬ ಭಯ ಆಗುತ್ತೆ. ಸೊ ಇದು ಕ್ಯೂಟ್ ಕ್ಯಾಟ್ಸು. ನನಗೆ ಕ್ಯಾಟ್ಸ್ ಅಂದರೆ ಭಯ, ಆದರೂ ನೋಡೋಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಕ್ಯೂಟಾಗಿತ್ತು. ನೋಡಿ ಅವ್ರ ಮಮ್ಮಿ ಅಲ್ಲಿದೆ. ಸೊ ಧೃತಿಗಂತೂ ಭಯ ಸಿಕ್ಕಾಪಟ್ಟೆ. ದೂರದಿಂದ ಇದ್ದರೆ ಅವಳು ಎಂಜಾಯ್ ಮಾಡ್ತಾಳೆ, ಇಲ್ಲಾಂದರೆ ಓ ಅಂತ ಅಳ್ತಾ ಇರ್ತಾಳೆ. ನೋಡಿ ಹೇಳ್ತಾ ಇದ್ದಾಳೆ, ಅಲ್ಲಿದೆ, ಅಲ್ಲೊಂದಿದೆ ಕ್ಯಾಟು, ಯಾವ ಥರ ಇದೆ ನೋಡು ಅಂತ. ಸೊ ಎಂಜಾಯ್ ಮಾಡ್ತಾಳೆ. ಸೊ ಇದು ತುಂಬ ಕ್ಯೂಟಾಗಿ ನೋಡಿ ಎಷ್ಟು ನೀಟಿಗೆ ಇಷ್ಟಿಷ್ಟೇ ಇದ್ದಾವೆ. ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹಂಗೆ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸೊ ಯಲಹಂಕಕ್ಕೆ ಹೋಗಿದ್ವಿ, ಕ್ರಾಪ್ಸ್ ತೊಗೊಬೇಕು ಧೃತಿಗೆ ಅಂತ. ತೊಗೊಂಡು ಬರೋವಾಗ ದೇವ್ರ ಕಾಣಿಸು ನಂಗೆ ತುಂಬ ಖುಷಿ ಆಯಿತು. ಸೊ ನೈಟು ನನ್ನ ತಮ್ಮ ಬರ್ಗರ್ ಎಲ್ಲ ತಂದಿದ್ದೆ. ಸೊ ಅದನ್ನು ತಿಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ನಮ್ಮೂರಿಗೆ ಹೊರಟ್ವಿ. ಅಂದರೆ 3 ಡೇಸ್ ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಟ್ರೈನಲ್ಲಿ ಹೊರಟ್ವಿ ನಾನು ಮತ್ತು ಧೃತಿ. ಸೊ ಡ್ಯಾಡಿ ಬಂದು ಟ್ರೈನ್ ಎಕ್ಸಾಗಿ ಬಂದಿದ್ರು, ಚಿನ್ನಿ ಬಂದು ಪಿಕಪ್ ಮಾಡಿದ್ರು. ಸೊ ಬಂದಾದಮೇಲೆ ಸೊ ನಮ್ಮ ಅಜ್ಜಿ ಇದೇನಪ್ಪ ಅಂದರೆ ಸಂಡಿಗೆ ಅಂತ ಹೇಳ್ತಾರೆ, ಚಕ್ಲಿ ಆ ಥರ. ಸೊ ಹೇಗೆ ಮಾಡೋದು ಅಂದರೆ, ಸೊ ಅಕ್ಕಿನ ನೆನೆಸ್ಬೇಕು. ಅಂದರೆ ನಿಮ್ಗೆ ಎಷ್ಟು ಸೇರಬೇಕೋ ಇಲ್ಲ ಕೆ ಜಿಗಟ್ಟೆ ಮಾಡ್ತೀರ ಅಂದರೆ ಅದು ನಿಮ್ಮ ಇಷ್ಟ. ಸೊ ಒಂದು ನೈಟ್ ಫುಲ್ ನೆನೆಸಿರಬೇಕು. ನೈಟ್ ನೆನೆಸ್ಮೇಲೆ ಮಾರ್ನಿಂಗು ರುಬ್ಬಿಟ್ಟು ನೋಡಿ ಈ ಥರ ಮಾಮೂಲಿ ದೋಸೆಗೆ ರುಬ್ತೀವಲ್ಲ ಆ ಥರ ರುಬ್ಕೊಂಡ್ರೆ ಸಾಕು. ಸೊ ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಪಾಯಸ ಮಾಡ್ತಾರಲ್ಲ ಅದು ಸಬ್ಜಾ ಬೀಜ ಅಂತ ಅಂತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತಾರೋ ನಂಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಇದು ಗೊತ್ತಿರೋ ಅಂಥದ್ದೇ ಐಟಮು ಏನಪ್ಪ ಅಂದರೆ, ಸೊ ಜೀರಿಗೆ ಅವೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈಗ ತಪ್ಪಲೆಗೆ ನೀಟಾಗಿ ಮಣ್ಣೆಲ್ಲ ಆ ಥರ ಯಾವ ತಪ್ಪಲೆ ತೊಗೊತೀರೋ ಆ ತಪ್ಪಲೆಗೆ ಮಣ್ಣು ಹಚ್ಚಿದ್ರೆ ಸೊ ಕರ್ರಗಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಒಂದು ಅರ್ಧ ಬಿಂಗೆ ನೀರಷ್ಟು ಅಟ್ಟಿದ್ದೀವಿ. ನೋಡಿ ಆ ಥರ ಕುದೀತೆ. ಒಲೆಯಲ್ಲಿ ಮಾಡ್ತಾರದು, ಗ್ಯಾಸಲ್ಲಿ ಮಾಡ್ತೀವಿ ಅಂದರೆ ಸ್ವಲ್ಪ ಗ್ಯಾಸ್ ಜಾಸ್ತಿ ಬೇಕಾಗುತ್ತೆ. ಸೊ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೋದು. ಖಾರ ಹಾಕ್ಕೊತೀವಿ ಅಂದರೆ ಖಾರ ಕೂಡ ಬೇಕಂದರೆ ಹಾಕ್ಕೊಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಸೊ ನಮ್ಮ ಅಜ್ಜಿ ನೋಡಿ ಜೀರಿಗೆ ಎಲ್ಲ ಹಾಕ್ತಾರೆ, ಜೀರಿಗೆ ಉಪ್ಪು ಎಲ್ಲ. ಸೊ ಜೀರಿಗೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಕಾಯಿ ಥರ ನೀರಿಗೆ ಈಗ ನಾವೇನು ರುಬ್ಬಿರ್ತೀವೋ ಅದನ್ನು ಅಟ್ಕೊಬೇಕು. ಸೊ ನೋಡಿ ಇವರು ಆಲ್ರೆಡಿ ಅಟ್ಕೊಂಡು ತಿರ್ಸ್ತಾ ಇದ್ದಾರೆ. ಸೊ ಅದನ್ನು ಸ್ವಲ್ಪ ಒಲೆ ಮೇಲೆನೂ ಇಕ್ಬೇಕು, ಅದು ಸ್ವಲ್ಪ ಗಟ್ಟಿ ಆಗಬೇಕು. ಈಗ ನೀರಾಗಿದೆ ನೋಡಿ, ಗಂಟು ಕಡ್ದಿದ್ದಂಗೆ ನೀಟಾಗಿ ಕೋಲಲ್ಲಿ ತಿರ್ಸ್ಕೊಡ್ತಾ ಇರಬೇಕು. ಒಲೆ ಮೇಲೆ ಇದ್ದಾಗೆ ಅದನ್ನು ಅಟ್ಟಬೇಕು. ಸೊ ನಾವು ಸ್ವಲ್ಪ ಸೈಡಿಗೆ ತೊಗೊಂಡು, ಪಾತ್ರೆ ತುಂಬ ಬಿಸಿ ಆಯಿತು, ತಿರ್ಸ್ಕೊಡೋಕ್ಕೆ ಆಗ್ತಾಯಿರಲಿಲ್ಲ. ಸೊ ಅದಕ್ಕೆ ಸೈಡಲ್ಲೆಲ್ಲ ತಿರ್ಸ್ತಾ ಇದ್ದಾರೆ ನಮ್ಮ ಅಜ್ಜಿ. ನಾನು ಶಾಡೋ ಕಾಣಿಸ್ತಾ ಇದ್ದೀನಿ ನೋಡಿ ವೀಡಿಯೋ ಮಾಡ್ತಾಯಿರೋದು. ಸೊ ತುಂಬ ಬೇಸಿಗೆ ಅಲ್ವಾ, ನಮ್ಮ ಕಡೆ ಬೇಸಿಗೆ ಬಂದರೆ ಸೊ ಇದೇ ಥರ ಮಾಡೋದು. ಸೊ ಈ ಥರ ಮಂಚದ ಮೇಲೆ ಒಂದು ಸೀರೆ ಇಲ್ಲ ಲುಂಗಿ ನೀಟಿಗೆ ಯಾವುದಿರುತ್ತೋ ಅದು ತ್ಯಾವ ಮಾಡಿ ಈ ಥರ ಹಾಸ್ಕೊಬೇಕು. ಹಾಸ್ಕೊಂಡಾದ್ಮೇಲೆ ನೋಡಿ ಈ ಹದದಲ್ಲಿದ್ದರೆ ಸಾಕು. ನೋಡಿ ಅಷ್ಟು ಗಟ್ಟಿನೂ ಅಲ್ಲ ಅಷ್ಟು ನೀರು ಅಲ್ಲ, ಆ ಥರ ಇದ್ದರೆ ಸಾಕು. ನಿಮ್ಮ ಮನೇಲಿ ಏನಾದರೂ ಚಕ್ಲಿ ಒತ್ತೋದು ಇಲ್ಲಾಂದರೆ ಇವಾಗ 1/2 ಲೀಟರ್ ಆ ಥರದ್ದೆಲ್ಲ ಎಣ್ಣೆ ಬರುತ್ತಲ್ಲ, ಎಣ್ಣೆ ಪ್ಯಾಕೆಟ್ ಅಂದರೆ ಅಡುಗೆಗೆ ಮಾಡೋ ಅಂಥ ಎಣ್ಣೆ ಪ್ಯಾಕೆಟು. ಸೊ ಅದಲ್ಲಿ ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು, ಅಂದರೆ ಬಿಸಿ ಇರುತ್ತೆ, ಸ್ವಲ್ಪ ಯಾವುದಾದ್ರೂ ಬಟ್ಟೆ ಇಟ್ಕೊಂಡು ಹಾಕ್ತೀನಂದ್ರೂ ಹಾಕ್ಬೋದು. ಸೊ ಈ ಥರ ಬರ್ತಾಯಿತ್ತು ಅದು ಚಕ್ಲಿ ರಿಪೋರ್ಟಲ್ಲಿ ತುಂಬ ದೊಡ್ಡದಾಗೆ. ನೋಡಿ ಅಲ್ಲಿ ನಮ್ಮ ಆಂಟಿ ಹಾಕ್ತಾಯಿದ್ದಾರೆ. ಸೊ ಈ ಮಂಚದ ಪೂರ್ತಿ ಹಾಕಿದ್ವಿ, ಒಂದು 3 ಮಂಚ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೋಡಿ ಅಲ್ಲಿದು ದೊಡ್ಡದಾಗಿರೋದೆಲ್ಲ ಚಕ್ಲಿ ಒತ್ತೀವಲ್ಲ ಅದಲ್ಲಿ ಅದು ಹೋಲ್ ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಸೊ ನೋಡಿ ಇದು ಫಸ್ಟ್ ಮಂಚ ಹಾಕಿತ್ತು, ಎಲ್ಲ ಕಚ್ಚಿ ಪಿಚ್ಚಿ ಬಂದಿದೆ. ಅದು ಬಿಸಿ ಇತ್ತಲ್ಲ, ಇಟ್ಕೊಳಕ್ಕೆ ಆಗ್ತಾಯಿಲ್ಲ, ತಿರ್ಸೋಕ್ಕೂ ಆಗ್ತಾಯಿರಲಿಲ್ಲ. ಸೊ ಈ ಥರ ಎಲ್ಲ ಒಣಗೋಗಿರುತ್ತೆ. ಅವತ್ತು ಒಂದು ಫುಲ್ ಡೇ ಬಿಟ್ಟರೆ ಸಾಕು. ನೈಟ್ ಆದಮೇಲೆ ಈ ಥರ ಎಲ್ಲ ಸಂಜೆ ಆದಮೇಲೆ ಒಣಗೋಗಿರುತ್ತೆ. ಯಾಕಂದರೆ ಈಗ ಬೇಸಿಗೆ ಕಾಲ ಅಲ್ಲ, ನಾವು ಬೇಸಿಗೆ ಟೈಮಲ್ಲೇ ಹಾಕೋದು. ಸೊ ಶಿವರಾತ್ರಿ ಹೋಗಿ ಯುಗಾದಿ ಒಳಗಡೆ ಹಾಕ್ತೀವಿ, ಇಲ್ಲಾಂದರೆ ಯುಗಾದಿ ಮುಗಿದ ಮೇಲೆ ಕೂಡ ಹಾಕ್ತೀವಿ. ಆವಾಗ ಬೇಸಿಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಬಿಸಿ ಬೇರೆ ಇರುತ್ತಲ್ವಾ, ಬಿಸಿಲು ಸಿಕ್ಕಾಪಟ್ಟೆ ಸುಡ್ತಾ ಇರ್ತವೆ
ಒಳ್ಳೆ ಬಿಸಿ ಬಿಸಿಯಾಗೆ. ಸೊ ಇದನ್ನು ಯಾವ ಥರ ಬಿಡಿಸಂದರೆ ನೋಡಿ ಅಂಟ್ಕೊಂಬಿಟ್ಟಿದೆ, ಅದು ಬಿಡ್ಸೋಕ್ಕೆ ಆಗಲ್ಲ. ಸೊ ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ಹಿಂದೆಗಡೆಯಿಂದ ಫೋಲ್ಡ್ ಮಾಡಿ ಈ ಥರ ನೀರೆಲ್ಲ ಚಿಮ್ಮರಿಸ್ಬೇಕು ಅದ್ರ ಮೇಲೆ. ನೋಡಿ ನಮ್ಮ ಅಜ್ಜಿ ಚಿಮ್ಮರಿಸ್ತಾ ಇದ್ದಾರೆ. ಸೊ ಆಗ ಚಿಮ್ಮರಿಸಿದಾಗ ಅದೇ ಬಿಟ್ಕೊಂಬಿಡುತ್ತೆ, ನೀವೇನು ಕೀಳೋ ಅವಶ್ಯಕತೆ ಇಲ್ಲ. ಕಿತ್ತರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಸೊ ಅದು ಫುಲ್ ಅಂಟ್ಕೊಂಬಿಡುತ್ತೆ, ಯಾಕಂದರೆ ಅದು ಒಣಗಿರುತ್ತಲ್ವಾ, ಅಕ್ಕಿದು ಬೇರೆ. ಯಾವುದಾದ್ರೂ ಅಷ್ಟೇ ಬೇಸಿಗೆಗೆಲ್ಲ ಒಣಗೋಗುತ್ತೆ, ಫುಲ್ ಡ್ರೈ ಆಗೋಗಿರುತ್ತೆ. ಸೊ ನೀರು ಈ ಥರ ಚಿಮ್ಮರಿಸಿದ್ರೆ ಅದೇ ಬಿಟ್ಕೊಳುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ. ಧೃತಿ ನೋಡಿ ಯಾವ ಥರ ಆಡ್ತಾಯಿದ್ದಾಳೆ, ಅವಳಿಗೆ ಖುಷಿನೋ ಖುಷಿ. ಸೊ ಇದೊಂದು ಸಂಜೆ ಒಂದು 6:30 ಟೈಮಲ್ಲಿ ಮಾಡ್ತಾರದು. ನಾವು ಬೆಳಗ್ಗೆ ಕರೆಕ್ಟಿಗೆ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ, 11 ಗಂಟೆ 11:30ಗೆ ಮುಗೀತು. ಸೊ ಈ ಥರ ಚಿಮ್ಮರಿಸಿ ಒಂದು 10 ನಿಮಿಷ ಬಿಟ್ಬಿಡಿ, ಅದನ್ನೇನು ಟಚ್ ಮಾಡಬೇಡಿ, ಏನೂ ಇಲ್ಲ. ಸೊ ಅದಾದಮೇಲೆ 10 ನಿಮಿಷ ಆದಮೇಲೆ ಮಾಮೂಲಿ ಸೀರೆನ ನೀಟಿಗೆ ಹಾಕಿ, ಇವಾಗ ನೋಡಿ ಬೇಕಾದರೆ ನೀಟಿಗೆ ಬರುತ್ತೆ. ಅಂದರೆ ನೆನಿಬೇಕು ಸ್ಯಾರಿ, ನೆಂದಿಲ್ಲ ಅಂದರೆ ಬರಲ್ಲ. ಸುಮ್ಮನೆ ಹಿಂಗಂದರೆ ಸಾಕು ಬಂದುಬಿಡುತ್ತೆ ನೋಡಿ. ಏನು ಹಾಕಿ ಪ್ರೆಷರ್ ಹಾಕಿ ಕೀಳೋ ಅವಶ್ಯಕತೆ ಇಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ಈಚೆಗಡೆ ಚಿಪ್ಸು ಅದು ಇದು ಕೊಡಿಸೋ ಬದಲು ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಕಡೆ ಮಾಡ್ತಾರೆ. ಸೊ ಧೃತಿಗೆ ನನಗೆ ಎಲ್ಲ ತುಂಬ ಇಷ್ಟ. ನಮ್ಗೆ ಸೈಡ್ ಡಿಶ್ ಏನಾದರೂ ಇರಲೇಬೇಕು. ನೋಡಿ ತ್ಯಾವ ಕಾಣಿಸ್ತಾ ಇದೆಯಾ, ಈ ಥರ ತ್ಯಾವ ಆಗಿರಬೇಕು ಬಟ್ಟೆ, ಆವಾಗ ಆಟೋಮೆಟಿಕ್ ಅದೇ ಬಂದುಬಿಡುತ್ತೆ. ಕೀಳೋದು ಗಟ್ಟಿಯಾಗಿ ಕೀಳಬೇಕು ಅನ್ನೋದೇನಿಲ್ಲ. ನೋಡಿ ಸುಮ್ಮನೆ ಹಿಂಗೆ ಅಂದರೆ ಸಾಕು ಬಂದುಬಿಡುತ್ತೆ. ಸೊ ನಿಮಗೆ ಇದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ನಿಮಗೆ ಖಾರ ಬೇಕಂದ್ರೆ ಖಾರ ಕೂಡ ಹಾಕ್ಕೊಬೋದು, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಅಂದರೆ ಏನು ಮಿಕ್ಸ್ ಮಾಡಿರಲ್ಲಲ್ವ, ಸೊ ಆ ಥರ ಖಾರದ ಪುಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬೇರೆ ರೆಸಿಪಿಗಳ ಜೊತೆ, ಹಾಗೆ ನನ್ನ ಡೈಲಿ ರೋಟೀನ್ ಜೊತೆ. ಏನಪ್ಪ ಅಂದರೆ, ಸೊ ಇದನ್ನು ನೆಂದಿರುತ್ತಲ್ವ, ಇದನ್ನು ತಿರ್ಗಾ ಮತ್ತೆ ಹೇಗೆ ಹೊಣ್ಸಂದರೆ, ಇಲ್ಲ ಫ್ಯಾನ್ ಕೆಳಗಡೆ, ಇಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಸುಮ್ಮನೆ ಚಾಪೆ ಮೇಲೆ ಕರೆಕ್ಟಾಗಿ ಒಂದು ಅರ್ಧ ಅವರ್ ಬಿಟ್ಬಿಡಿ. ಫುಲ್ಲು ಏನು ತ್ಯಾವಾಗಿರುತ್ತೋ ಅದು ಫುಲ್ ಡ್ರೈ ಆಗೋಗುತ್ತೆ. ಆಮೇಲೆ ಎಣ್ಣೆಗೆ ಮಾಡಿಕೊಂಡು ತಿಂದರೆ ಸೂಪರಾಗಿರುತ್ತೆ. ಯಾವಾಗಾದರೂ ನನ್ನ ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಯಾವ ಥರ ಬರುತ್ತೆ ಎಣ್ಣೆಗೆ ಬಿಟ್ಟರೆ ಅನ್ನೋದು. ಸೊ ತುಂಬ ದಿನ ಆದಮೇಲೆ ಇದೊಂದು ಹೊಸ ರೆಸಿಪಿ ಟ್ರೈ ಮಾಡಿರೋದು. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ. ನೋಡಿ ಎಷ್ಟು ನೀಟಾಗಿ ಸ್ಮೂತಾಗಿ ಬಂದುಬಿಡುತ್ತೆ, ಪ್ರೆಷರ್ ಹಾಕೋ ಅವಶ್ಯಕತೆಯೇ ಇಲ್ಲ. ಸೊ ನಮ್ಮ ಕಡೆ ಆಂಧ್ರ ಸೈಡೆಲ್ಲ ಇದೆ ಇನ್ನು ಸ್ಟಾರ್ಟು. ಸೊ ನಾವು 3 ಥರ ಇಕ್ಕಿದ್ದೀವಿ. ಒಂದು ಉಪ್ಪು, ಇದು ಫಸ್ಟ್ ರೆಸಿಪಿ, ಉಪ್ಪು ಮತ್ತು ಜೀರಿಗೆದು. ಇನ್ನೊಂದು ರೆಸಿಪಿ ಬಂದು ಉಪ್ಪು, ಜೀರಿಗೆ ಮತ್ತು ಖಾರದ ಪುಡಿ ಎಲ್ಲ ಹಾಕಿರೋಂಥ ರೆಸಿಪಿ. ಮತ್ತು ಇನ್ನೊಂದು ಬಂದು ಹಪ್ಳ ಮಾಡೋದು ಯಾವ ಥರ ಅಂತ. ಸೊ ಅದು ನಿಮ್ಗೆ ಬೇಕಂದರೆ ನಂಗೆ ಕಮೆಂಟಲ್ಲಿ ತಿಳಿಸಿ, ಅದು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನಾವೆಷ್ಟು ಸೇರು ಹಾಕಿತ್ತಂದರೆ 3 ಸೇರು ಅಕ್ಕಿ ಹಾಕಿತ್ತು. ಸೊ ಈ ಥರ ಇರುತ್ತೆ ಫೈನಲ್ಲಾಗೆ. ಒಣಗಿದ ಮೇಲೆ ಫುಲ್ ಈ ಥರ ಆಗೋಗುತ್ತೆ, ನೋಡ್ಬೋದು. ಇನ್ನೂ ಇದು 1 ಸ್ಯಾರಿ ಬಿಡಿಸಿರೋದು, ಇನ್ನು 3 ಸ್ಯಾರೀಸ್ ಇದೆ ಬಿಡಿಸ್ಬೇಕು. ಸೊ ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಥ್ಯಾಂಕ್ ಯು ಸೋ ಮಚ್.